ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ಗಣಿತದ ಮೊದಲನೇ ಅಧ್ಯಾಯದ ಕುರಿತು ಒಂದಿಷ್ಟು ಅಂಶಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಈ ವರ್ಷ 7ನೇ ಕ್ಲಾಸಿಂದು ಗಣಿತ ಸಿಲೆಬಸ್ ಚೇಂಜ್ ಆಗಿದೆ. ಇಷ್ಟು ವರ್ಷ ಏನಾಗಿತ್ತು, ಪ್ರತಿಯೊಂದು ಅಧ್ಯಾಯದ ಆದಮೇಲೆ ಅದರ ಕೊನೆಯಲ್ಲಿ ಅಭ್ಯಾಸ ಅಂತ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ಈ ಒಂದು ಗಣಿತ ಪ್ರಕಾಶ ಬುಕ್ಸ್ಗಳಲ್ಲಿ, ಅದು 6ನೇ ತರಗತಿ ಇರ್ಬೋದು, 7ನೇ ತರಗತಿ ಇರ್ಬೋದು, ಈ ಒಂದು ಬುಕ್ಸ್ಗಳಲ್ಲಿ ಏನಿದೆ, ಅಧ್ಯಾಯದ ಮಧ್ಯದಲ್ಲಿ ಒಂದು ಕಾನ್ಸೆಪ್ಟ್ ಆದಮೇಲೆ ಆ ಒಂದು ಕಾನ್ಸೆಪ್ಟ್ ಕುರಿತು ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಗಣಿತ ಪ್ರಕಾಶ ಈ ಒಂದು ಬುಕ್ನಲ್ಲಿರುವಂತಹ ಮೊದಲ ಅಧ್ಯಾಯ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಅಧ್ಯಾಯದಲ್ಲಿ ಪೇಜ್ ನಂಬರ್ 3ರಲ್ಲಿ ಇರುವಂತಹ ಪ್ರಶ್ನೆಗಳು, ಅದೇ ರೀತಿಯಾಗಿ ಪೇಜ್ ನಂಬರ್ 4 ಮತ್ತು 5ರಲ್ಲಿರುವಂತಹ ಪ್ರಶ್ನೆಗಳನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ವಿವರವಾಗಿ ನೋಡ್ತಾ ಹೋಗೋಣ. ಪೇಜ್ ನಂಬರ್ 3ನಲ್ಲಿರುವಂತಹ ಕಂಡುಹಿಡಿಯುವಂಥ ಹೆಡ್ಡಿಂಗಲ್ಲಿ ಮೊದಲನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1 ಲಕ್ಷಕ್ಕೆ ಎಷ್ಟು ಕಡಿಮೆ ಇದೆ? ಇದಕ್ಕೆ ಆನ್ಸರನ್ನು 1 ಲಕ್ಷ ಅಂದರೆ ಈ ರೀತಿಯಾಗಿ ಬರ್ಕೊಂಡು 1 ಲಕ್ಷ ಮೈನಸ್ 75,000 ಮಾಡಿದಾಗ 25,000 ಬಂತು. ಆದ್ದರಿಂದ 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ 1 ಲಕ್ಷಕ್ಕೆ 25,000 ಕಡಿಮೆ ಇದೆ. ಎರಡನೇ ಪ್ರಶ್ನೆ, 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. 1 ಲಕ್ಷಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ? ಇದು ನೋಡಿ, ಇಲ್ಲಿ ನಾವು 1,06,000ದಿಂದ 1 ಲಕ್ಷವನ್ನು ಕಳಿಬೇಕು, ಆಗ ನಮಗೆ 6,000 ಸಿಕ್ತು. ಅಂದರೆ 2024ರ ಜನಸಂಖ್ಯೆ 1 ಲಕ್ಷಕ್ಕಿಂತ 6,000 ಹೆಚ್ಚು ಇದೆ. 1,06,000 ಎನ್ನುವುದು 1 ಲಕ್ಷಕ್ಕಿಂತ 6,000 ಹೆಚ್ಚು ಇದೆ. ಮೂರನೇದು, 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ? ಈಗ ನೋಡಿ, 2011ರಲ್ಲಿ ಚಿಂತಾಮಣಿ ಜನಸಂಖ್ಯೆ 75,000 ಇತ್ತು. ಅದೇ ರೀತಿಯಾಗಿ 2024ಕ್ಕೆ 1,06,000 ಆಯಿತು. ಹಾಗಿದ್ರೆ ಎಷ್ಟು ಹೆಚ್ಚಾಯಿತು? 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಉಂಟಾದ ಹೆಚ್ಚಳ, ಈ 1,06,000ದಿಂದ 75,000ವನ್ನು ಮೈನಸ್ ಮಾಡಿದಾಗ 31,000 ಸಿಕ್ತು. ಅದೇ ಆನ್ಸರ್. ಪೇಜ್ ನಂಬರ್ 3ರಲ್ಲಿ ಮುಂದಿನ ಒಂದು ಕಾನ್ಸೆಪ್ಟ್ ನೋಡಿ, ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು ಅಂತ ಇದೆ. ಅಂದರೆ ಮಕ್ಕಳಿಗೆ ಯಾವ ಸಂಖ್ಯೆ ದೊಡ್ಡದು, ಯಾವ ಸಂಖ್ಯೆ ಚಿಕ್ಕದು, ಈ ಒಂದು ಅನುಭವವನ್ನು ಇಲ್ಲಿ ಕೊಡುವಂಥದ್ದು. ಇಲ್ಲಿ ಯಾವುದರ ಉದಾಹರಣೆ ಕೊಟ್ಟಿದ್ದಾರೆ? ಪ್ರಪಂಚದಲ್ಲಿ ಅತಿ ಎತ್ತರದ ಪ್ರತಿಮೆ, ಏಕತಾ ಪ್ರತಿಮೆ ಗುಜರಾತ್ನಲ್ಲಿದ್ದು ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ್ದಾಗಿದೆ. ಅದರ ಎತ್ತರ ಸುಮಾರು 180 ಮೀಟರ್. ಇಲ್ಲಿ ಏಕತಾ ಪ್ರತಿಮೆ ಎತ್ತರ ಕೊಟ್ಟರು 180 ಮೀಟರ್. ಅದೇ ರೀತಿಯಾಗಿ ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. ಅಂದರೆ ಕುಂಚಿಕಲ್ ಜಲಪಾತದ ಎತ್ತರ 450 ಮೀಟರ್ ಆಯಿತು. ಅದೇ ರೀತಿಯಾಗಿ ಇಲ್ಲೊಂದು ಬಿಲ್ಡಿಂಗ್ನ ಚಿತ್ರ ಕೊಟ್ಟಿದ್ದಾರೆ ನೋಡಿ, 11 ಫ್ಲೋರ್ ಇರುವಂತಹ ಬಿಲ್ಡಿಂಗು. ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದ್ದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು? ಸೋಮು ಅನ್ನೋ ಹುಡುಗ ಇಲ್ಲಿ ಇದ್ದಾನೆ. ಈ ಹುಡುಗನ ಎತ್ತರ 1 ಮೀಟರು. ಈ ಪ್ರತಿ ಮಹಡಿ ಎಷ್ಟಿದೆ? ಈ ಹುಡುಗನ ಎತ್ತರದ 4ರಷ್ಟಿದೆ. ಹಾಗಿದ್ರೆ ಈ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಸೋಮುವಿನ ಎತ್ತರ 1 ಮೀಟರ್ ಇದೆ. ಪ್ರತಿ ಮಹಡಿಯ ಎತ್ತರ ಸೋಮುವಿನ ಎತ್ತರದ 4ರಷ್ಟಿದೆ. ಹಾಗಾಗಿ 4 ಇಂಟು ಸೋಮುವಿನ ಎತ್ತರ ಆಯಿತು. ಹಾಗಾಗಿ ಪ್ರತಿ ಮಹಡಿಯ ಎತ್ತರ 4 ಮೀಟರ್ ಆಯಿತು. ಆದ್ದರಿಂದ ಕಟ್ಟಡದ ಅಂದಾಜು ಎತ್ತರ, 1 ಮಹಡಿ ಎತ್ತರ 4 ಮೀಟರ್ ಆದರೆ ಅಲ್ಲಿ ಅಂತಹ 11 ಮಹಡಿಗಳಿದೆ. ಹಾಗಾಗಿ ಕಟ್ಟಡದ ಅಂದಾಜು ಎತ್ತರ ಈಸ್ ಈಕ್ವಲ್ಸ್ ಟು 11 ಮಹಡಿಗಳ ಎತ್ತರ. 11 ಇಂಟು 4 ಮೀಟರ್ ಮಾಡಿದಾಗ 44 ಮೀಟರ್ ಬಂತು. ಕಟ್ಟಡದ ಅಂದಾಜು ಎತ್ತರ 44 ಮೀಟರ್ ಆಯಿತು. ಈ ಒಂದು ಅಂಶದಲ್ಲಿ ಮುಂದಿನ ಒಂದು ಪ್ರಶ್ನೆ, ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಎಷ್ಟು ಹೆಚ್ಚು ಎತ್ತರವಿದೆ ಅಂತ ಕೇಳಿದ್ದಾರೆ.
ಇಲ್ಲಿ ನೋಡಿ, ಏಕತಾ ಪ್ರತಿಮೆ ಎತ್ತರ ಎಷ್ಟಿದೆ? 180 ಮೀಟರ್ ಇದೆ. ಕಟ್ಟಡದ ಎತ್ತರ ನಾವು ಇವಾಗಷ್ಟೇ ಕಂಡು ಹಿಡ್ಕೊಂಡ್ವಿ. ಕಟ್ಟಡದ ಎತ್ತರ 44 ಮೀಟರ್ ಇದೆ. ಹಾಗಿದ್ರೆ ನಮಗಿಲ್ಲಿ ಗೊತ್ತಾಯಿತು ಏಕತಾ ಪ್ರತಿಮೆನೇ ಹೆಚ್ಚು ಎತ್ತರ ಇದೆ. ಎಷ್ಟು ಹೆಚ್ಚು ಎತ್ತರ ಆಗಿದೆ ಅಂದರೆ ಎತ್ತರದಲ್ಲಿನ ವ್ಯತ್ಯಾಸ ಎಷ್ಟು? 180 ಮೈನಸ್ 44 ಮಾಡಿದ್ರೆ 136 ಸಿಕ್ತು. ಅಂದರೆ ಏಕತಾ ಪ್ರತಿಮೆ ಕಟ್ಟಡಕ್ಕಿಂತ 136 ಮೀಟರ್ ಹೆಚ್ಚು ಎತ್ತರವಿದೆ ಅಂತ ಆಯಿತು. ಮುಂದಿನ ಪ್ರಶ್ನೆ, ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಕುಂಚಿಕಲ್ ಜಲಪಾತ 450 ಮೀಟರ್ ಎತ್ತರ ಇದೆ. ಕಟ್ಟಡ 44 ಮೀಟರ್ ಎತ್ತರ ಇದೆ. ಹಾಗಿದ್ರೆ ಇಲ್ಲಿ ಎತ್ತರದಲ್ಲಿನ ವ್ಯತ್ಯಾಸ ಏನಾಯಿತು? 450 ಮೈನಸ್ 44 ಮಾಡಿದಾಗ 406 ಮೀಟರ್ ಆಯಿತು. ಹಾಗಾಗಿ ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು 406 ಮೀಟರ್ ಹೆಚ್ಚು ಎತ್ತರವಿದೆ ಅಂತ ಆಯಿತು. ಇದರಲ್ಲಿನ ಕೊನೆ ಪ್ರಶ್ನೆ, ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಜಲಪಾತದ ಎತ್ತರ 450 ಮೀಟರು. ಕಟ್ಟಡದ ಪ್ರತಿ ಮಹಡಿಯ ಎತ್ತರ 4 ಮೀಟ್ರು. ಹಾಗಿದ್ರೆ ಕಟ್ಟಡ ಮತ್ತು ಜಲಪಾತದ ಎತ್ತರ ಎರಡೂ ಸಮ ಆಗಬೇಕು ಅಂದರೆ ಈ ಒಂದು ಕಟ್ಟಡ ಎಷ್ಟು ಮಹಡಿಗಳನ್ನು ಹೊಂದಿರಬೇಕು? ಇದಕ್ಕೆ ನಾವು ಜಲಪಾತದ ಎತ್ತರಕ್ಕೆ ಸಮವಾಗಲು ಕಟ್ಟಡದಲ್ಲಿರಬೇಕಾದ ಮಹಡಿಗಳ ಸಂಖ್ಯೆ ಈ 450 ಭಾಗಿಸು 4 ಮಾಡಿದಾಗ 112.5 ಸಿಕ್ತು. ಅದನ್ನು ನಾವು ಅಪ್ರಾಕ್ಸಿಮೇಟ್ಲಿ 113 ಅಂತ ತಿಳ್ಕೊಂಡ್ರೆ ಆ ಸೋಮುವಿನ ಒಂದು ಕಟ್ಟಡದಲ್ಲಿ 113 ಮಹಡಿಗಳಿದ್ದರೆ ಅದು ಈ ಒಂದು ಜಲಪಾತದ ಎತ್ತರಕ್ಕೆ ಸಮ ಆಗುತ್ತೆ ಅಂತ. ಪೇಜ್ ನಂಬರ್ 4ರಲ್ಲಿರುವಂತಹ ಪ್ರಶ್ನೆಗಳು ನೋಡಿ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಪದಗಳಲ್ಲಿ ಬರಿಬೇಕು. ಮೊದಲನೇದು 3,600,000. ಎರಡನೇದು 5,04,085. ಮೂರನೇದು 27,30,000. ನಾಲ್ಕನೇದು 70,53,138. ಮುಂದಿನ ಪ್ರಶ್ನೆ, ಇಲ್ಲಿ ಸಂಖ್ಯೆಗಳನ್ನು ಪದಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಂಖ್ಯಾ ರೂಪದಲ್ಲಿ ಬರೆಯುವಂಥದ್ದು. ಮೊದಲನೇದು 1,23,456. ಎರಡನೇದು 4,07,704. ಮೂರು 50,05,050. ನಾಲ್ಕನೇದು 10,235. ಮುಂದಿನ ಒಂದು ಕಾನ್ಸೆಪ್ಟ್ ನೋಡಿ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಇಲ್ಲಿ ಒಂದು ಕ್ಯಾಲ್ಕುಲೇಟರ್ ಥರ ಕೊಟ್ಟಿದ್ದಾರಲ್ಲ, ಈ ಒಂದು ಕ್ಯಾಲ್ಕುಲೇಟರ್ ನಾವು ಕೇವಲ 1,000 ಮಾತ್ರ ಒತ್ತಬಹುದು. ಅಂದರೆ ನೀವೊಂದು ಇಲ್ಲಿ ಗುಂಡಿ ಒತ್ತೀರಾ, ಬಟನ್ ಒತ್ತೀರಾ ಅಂದರೆ ನಮಗಿಲ್ಲಿ 1,000 ಮಾತ್ರ ತೋರಿಸುತ್ತೆ, ಮತ್ತೆ ಯಾವ ನಂಬರು ತೋರಿಸಿಲ್ಲ. ಹಾಗಾದರೆ ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ ಅಂತ ತಿಳ್ಕೊಳ್ಳೋಣ. ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ 3,000 ಆಗಬೇಕು ಅಂದರೆ ನಾವು ಆ ಬಟನ್ನ ಎಷ್ಟು ಸರ್ತಿ ಒತ್ತಬೇಕು? ಯಾಕೆಂದರೆ ನಮಗೆ ಇಲ್ಲಿ ಒಂದು ಸರ್ತಿ ಬಟನ್ ಒತ್ತರೆ ನಮಗೆ ಕೇವಲ 1,000 ಮಾತ್ರ ಒತ್ತಕ್ಕಾಗೋದು. ಹಾಗಿದ್ರೆ 3,000 ಆಗಬೇಕು ಅಂದರೆ 3 ಬಾರಿ ಒತ್ತಬೇಕಾಯ್ತಲ್ಲ. ಒಂದು ಸರ್ತಿ ಒತ್ತರೆ 1,000, ಎರಡನೇ ಸರ್ತಿ ಮತ್ತೆ ಒತ್ತಿದ್ರೆ 2,000 ಆಯಿತು, ಮೂರನೇ ಸರ್ತಿ ಮತ್ತೆ ಒತ್ತಿದ್ರೆ 3,000. ಅಂದರೆ 3,000 ಆಗಬೇಕು ಅಂದರೆ ನಾವು ಈ 1,000 ಬಟನನ್ನು ಎಷ್ಟು ಸರ್ತಿ ಒತ್ತಬೇಕು? 3 ಬಾರಿ ಒತ್ತಬೇಕು. ಅದೇ ರೀತಿಯಾಗಿ 10,000 ಆಗಬೇಕು ಅಂದರೆ 1,000ವನ್ನು ಎಷ್ಟು ಸರ್ತಿ ಪ್ರೆಸ್ ಮಾಡಬೇಕು? 10 ಬಾರಿ. 53,000 ಆಗಬೇಕು ಅಂದರೆ 53 ಬಾರಿ. 90,000 ಆಗಬೇಕು ಅಂದರೆ 90 ಬಾರಿ. 1,00,000 ಆಗಬೇಕು ಅಂದರೆ 1,00,000 ಆಗಬೇಕು ಅಂದರೆ ಈ 1,000 ಅನ್ನೋದು ಎಷ್ಟು ಸರ್ತಿ ಬರಬೇಕಾಯ್ತು? 100 ಬಾರಿ. ಇಲ್ಲಿ 153 ಬಾರಿ ನಾವು ಅದನ್ನು ಒತ್ತಿದ್ರೆ ಅಲ್ಲಿ ನಮಗೆ ಎಷ್ಟು ಸಂಖ್ಯೆ ಶೋ ಆಗುತ್ತೆ? 1,53,000. ಯಾಕೆಂದರೆ ಇಲ್ಲಿರೋ ಬಟನ್ನು ಒತ್ತಿದಾಗ ಎಷ್ಟು ತೋರಿಸುತ್ತೆ? ನಮಗೆ 1,000 ತೋರಿಸುತ್ತೆ. 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? 1,00,000 ಆಗಬೇಕು ಅಂದರೆ ನಮಗೆ 100,000ಗಳು ಬೇಕು. ಅದೇ ರೀತಿ ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಟರ್ ಇದೆ. ಈ ಕ್ಯಾಲ್ಕುಲೇಟರಲ್ಲಿ ನಾವು ಬಟನ್ ಒತ್ತಿದ್ರೆ 10 ಅಷ್ಟೇ ಶೋ ಆಗುತ್ತೆ. ಅಂದರೆ ನೀವು ಒಂದು ಸರ್ತಿ ಬಟನ್ ಒತ್ತಿದ್ರೆ 10, ಎರಡು ಸರ್ತಿ ಬಟನ್ ಒತ್ತಿದ್ರೆ ಎಷ್ಟಾಯಿತು? 20 ಆಯಿತು, 3 ಸರ್ತಿ ಬಟನ್ ಒತ್ತಿದ್ರೆ 30. ಈ ರೀತಿಯಾಗಿ ಪ್ರತಿ ಸರ್ತಿ ಬಟನ್ ಒತ್ತಾಗ ನಮಗೆ ಅದು 10. ಹಾಗಿದ್ರೆ ಇಲ್ಲಿರುವಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಿದ್ರೆ ನಮಗೆ 500 ಬೇಕು ಅಂದರೆ ಆ 10
ಬಟನನ್ನು ಎಷ್ಟು ಸರ್ತಿ ಪ್ರೆಸ್ ಮಾಡಬೇಕು? 50 ಬಾರಿ ಪ್ರೆಸ್ ಮಾಡಬೇಕು. 780 ಅಂದರೆ 78 ಬಾರಿ. 1000 ಬೇಕು ಅಂದರೆ ಆ 10 ಬಟನನ್ನು 100 ಬಾರಿ ಪ್ರೆಸ್ ಮಾಡಬೇಕು. 3700 ಬೇಕು ಅಂದರೆ 370 ಬಾರಿ. 10,000 ಬೇಕು ಅಂದರೆ 1,000 ಬಾರಿ. 1,00,000 ಬೇಕು ಅಂದರೆ 10 10 10 ಅಂತ ಎಷ್ಟು ಸರ್ತಿ ಪ್ರೆಸ್ ಮಾಡಬೇಕು ನಾವು? 10,000 ಬಾರಿ ಪ್ರೆಸ್ ಮಾಡಬೇಕು. 435 ಬಾರಿ ಪ್ರೆಸ್ ಮಾಡಿದಾಗ ನಮಗೆ 4,350 ಸಿಗುತ್ತೆ. ಇವತ್ತು ಪೇಜ್ ನಂಬರ್ 3, 4, 5 ಈ 3 ಪೇಜ್ಗಳಲ್ಲಿರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಂಶಗಳ ಕುರಿತು ವಿವರವಾಗಿ ತಿಳ್ಕೊಳ್ಳೋಕ್ಕೆ ನೋಡೋಣ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ಈ ವಿಡಿಯೋ ಉಪಯೋಗ ಆಗುತ್ತೆ ಅವರಿಗೂ ಇದನ್ನು ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.